ನಮಸ್ಕಾರ. ಮುಖ್ಯಾಂಶಗಳು. ನಮಾಮಿ ಗಂಗಾ ಅಭಿಯಾನದಡಿ ಉತ್ತರಾಖಂಡ್ನಲ್ಲಿಂದು 6 ಬೃಹತ್ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಸದ್ಯಕ್ಕೆ ಶಾಲಾ ಕಾಲೇಜು ಪುನರಾರಂಭಿಸುವ ಆಲೋಚನೆ ಸರ್ಕಾರದ ಮುಂದಿಲ್ಲ. ಶಾಸಕರು, ಸಂಸದರು, ಶಿಕ್ಷಣ ತಜ್ಞರಿಂದ ಅಭಿಪ್ರಾಯ ಸಂಗ್ರಹ. ಎಸ್ ಸುರೇಶ್ ಕುಮಾರ್. ದೇಶದಲ್ಲಿ ಕೊರೋನಾ ಚೇತರಿಕೆ ಪ್ರಮಾಣ 83.01ಕ್ಕೆ ಏರಿಕೆ. ಈವರೆಗೆ 7.31 ಕೋಟಿಗೂ ಅಧಿಕ ಮಾದರಿ ಪರೀಕ್ಷೆ. ಐಸಿಎಂಆರ್. ದೇಶಾದ್ಯಂತ 25% ಭತ್ತ ಖರೀದಿ ಕೇಂದ್ರಗಳು ಹೆಚ್ಚಳ. ರಾಜ್ಯದಲ್ಲಿ 106 ಕೇಂದ್ರಗಳಲ್ಲಿ 1.62 ಲಕ್ಷ ಮೆಟ್ರಿಕ್ ಟನ್ ಸಂಗ್ರಹಣೆ ಗುರಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಮಾಮಿ ಗಂಗೆ ಅಭಿಯಾನದಡಿ ಉತ್ತರಾಖಂಡ್ನಲ್ಲಿ ಕೈಗೊಳ್ಳಲಾಗಿರುವ 6 ಬೃಹತ್ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಪ್ರತಿನಿತ್ಯ 68 ದಶಲಕ್ಷ ಲೀಟರ್ ಕೊಳಚೆ ನೀರು ಶುದ್ದೀಕರಣ ಘಟಕ, ಜಗಜೀತ್ಪುರದಲ್ಲಿರುವ ಪ್ರಸ್ತುತ 27 ಎಂಎಲ್ಡಿ ಘಟಕದ ಉನ್ನತೀಕರಣ ಹಾಗೂ ಹರಿದ್ವಾರದ ಸರಯೂನಲ್ಲಿರುವ 18 ಎಂಎಲ್ಡಿ ಕೊಳಚೆ ನೀರು ಶುದ್ದೀಕರಣ ಘಟಕವು ಈ ಯೋಜನೆಗಳಲ್ಲಿ ಸೇರಿವೆ. ಇದೇ ಸಂದರ್ಭದಲ್ಲಿ ರೋಯಿಂಗ್ ಡೌನ್ ದಿ ಗಂಗಾ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಲಿದ್ದಾರೆ. ಹರಿದ್ವಾರ, ಋಷಿಕೇಶ ವಲಯಗಳಲ್ಲಿ ಗಂಗಾ ನದಿ ಸುಮಾರು 80% ತ್ಯಾಜ್ಯ ನೀರು ಸೇರುತ್ತದೆ. ಇದನ್ನು ತಡೆಗಟ್ಟಲು ಯೋಜನೆಯನ್ನು ರೂಪಿಸಲಾಗಿದ್ದು, ಗಂಗಾ ನದಿಯ ಸ್ವಚ್ಛತೆಯ ಭಾಗವಾಗಿ ಪ್ರಮುಖ ಎನಿಸಿದೆ. ಗಂಗಾ ನದಿಯ ಪುನಶ್ಚೇತನಕ್ಕಾಗಿ ಮಾಡಿರುವ ಕಾಮಗಾರಿಗಳು ಸಂಸ್ಕೃತಿ, ಜೀವ ವೈವಿಧ್ಯತೆಗಳನ್ನು ಬಿಂಬಿಸುವ ಗಂಗಾ ಅವಲೋಕನ ವಸ್ತು ಸಂಗ್ರಹಾಲಯವನ್ನು ಸಹ ಪ್ರಧಾನಿ ಲೋಕಾರ್ಪಣೆಗೊಳಿಸಲಿದ್ದಾರೆ. मंत्रालय में मेरे साथी आदरणीय रतनलाल कटारिया साहब, ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಮಾಮಿ ಗಂಗೆ ಅಭಿಯಾನದಡಿ ಉತ್ತರಾಖಂಡ್ನಲ್ಲಿ 6 ಬೃಹತ್ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಇದರ ನೇರ ಪ್ರಸಾರ. जनप्रतिनिधिगण और प्रिय बंधुओं बहनों, मैं आप सबका भी आज इस कार्यक्रम में बहुत सारा स्वागत करता हूं. माननीय प्रधानमंत्री जी, आपने अनेक बार आपके अपने उद्धरणों में इस बात को कहा है कि जल हमारे जीवन का आधार है, लेकिन आज पूरे विश्व के सामने एक चुनौती है और यथा हमारे देश के सामने भी एक बहुत बड़ी चुनौती है. लेकिन जिस तरह से पिछले लंबे समय से आपने आपके मार्गदर्शन में, आपके नेतृत्व में जिस तरह से सरकार ने काम किया है और बहुआयामी प्रयास जल के क्षेत्र पर में जो किए गए, राष्ट्र को जल समृद्ध बनाने के लिए जो किए गए, उनका प्रभाव और परिणाम अब दिखाई देने लगा है. आपने बारंबार अपने अनेक अवसरों पर मन की बात से लेकर के पंचायतों के चुने हुए जनप्रतिनिधियों को व्यक्तिगत संबोधन पत्र लिखने के माध्यम से और अन्य प्लेटफॉर्म्स पर आपके द्वारा रखे गए विषयों के कारण से निश्चित ही जल संचय, जल संरक्षण, भूजल के पुनर्भरण और इसके विवेकपूर्ण उपयोग के विषय में लोगों में जन चेतना का आगाज हुआ है और यह आंदोलन अब जन जन का विषय बनने लगा है. माननीय प्रधानमंत्री जी, आपने रिसाइकल एवं रीयूज पर भी विशेष बल देते हुए बारंबार देश का ध्यान आकृष्ट किया है. मां गंगा ಉತ್ತರಾಖಂಡ್ನಲ್ಲಿ हम सबके लिए 6 ಬೃಹತ್ ಯೋಜನೆಗಳಿಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಲಿದ್ದಾರೆ. मीटिंग के समय कि यह हमारे आर्थिक जीवन का आधार भी है. लेकिन गंगा के विभिन्न पक्षों पर चिंतन करते और काम करते समय हमें इसकी आर्थिक महत्ता और उसके लिए जन चेतना के दिशा में प्रयास करने का भी आपने हम सबको मार्गदर्शन दिया था. ರಾಜ್ಯದಲ್ಲಿ ಶಾಲಾ ಕಾಲೇಜುಗಳನ್ನು ಪುನರಾರಂಭಿಸುವ ಕುರಿತು ಸರ್ಕಾರ ಇದುವರೆಗೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡುವ ಯೋಚನೆ ಸರ್ಕಾರದ ಮುಂದಿಲ್ಲ. ಈ ಕುರಿತು ಶಾಸಕರು, ಸಂಸದರು ಹಾಗೂ ಇತರೆ ಜನಪ್ರತಿನಿಧಿಗಳ ಅಭಿಪ್ರಾಯಗಳನ್ನು ಆಹ್ವಾನಿಸಲಾಗುತ್ತಿದೆ.
ಇದರ ಜೊತೆಗೆ ಶಿಕ್ಷಣ ತಜ್ಞರು ಹಾಗೂ ಶಿಕ್ಷಕ ಸಂಘಟನೆಗಳೊಂದಿಗೆ ನಿರಂತರವಾಗಿ ಸಮಾಲೋಚಿಸುತ್ತಿರುವುದಾಗಿ ಸಚಿವರು ಹೇಳಿದರು. ವಿದ್ಯಾರ್ಥಿಗಳ ಸುರಕ್ಷತೆ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಕೊರೋನಾ ಸೋಂಕು ಸೃಷ್ಟಿಸಿರುವ ಈ ಆತಂಕದ ಪರಿಸ್ಥಿತಿಯಲ್ಲಿ ಶಾಲಾ ಕಾಲೇಜುಗಳನ್ನು ಪುನರಾರಂಭಿಸುವ ಧಾವಂತವನ್ನು ಸರ್ಕಾರ ಹೊಂದಿಲ್ಲ ಎಂದು ಸುರೇಶ್ ಕುಮಾರ್ ಸ್ಪಷ್ಟಪಡಿಸಿದರು. ಕೋಲಾರದ ಭಾರತ್ ಗೋಲ್ಡ್ ಮೈನ್ಸ್ ಸಂಸ್ಥೆಯ ಗಣಿಗಾರಿಕಾ ಪ್ರದೇಶದಲ್ಲಿ ನಿನ್ನೆಯಿಂದ ಚಿನ್ನದ ಲಭ್ಯತೆಯ ಸಾಧ್ಯಾಸಾಧ್ಯತೆ ಕುರಿತು ಅನ್ವೇಷಣಾ ಕಾರ್ಯ ಪ್ರಾರಂಭವಾಗಿದೆ. ಈ ಪ್ರದೇಶದ ಬೆಟ್ರಾಯಸ್ವಾಮಿ ನಿಕ್ಷೇಪದಲ್ಲಿ ಕೊರೆಯುವ ಕೆಲಸ ಆರಂಭವಾಗಿದ್ದು, ಕಳೆದ 16 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಅನ್ವೇಷಣಾ ಕಾರ್ಯಕ್ಕೆ ಚಾಲನೆ ದೊರೆತಿದ್ದು, ಈ ಪ್ರದೇಶದಲ್ಲಿ ಚಿನ್ನದ ಲಭ್ಯತೆ ಇದೆಯೇ ಇಲ್ಲವೇ ಎಂಬ ಅನುಮಾನ ಇತ್ಯರ್ಥವಾಗಲು ಸಹಕಾರಿಯಾಗಲಿದೆ ಎಂದು ಕೇಂದ್ರ ಕಲ್ಲಿದ್ದಲು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರೊಂದಿಗೆ ಆಗಸ್ಟ್ 28ರಂದು ನಡೆಸಿದ ಮಾತುಕತೆಯ ಸಂದರ್ಭದಲ್ಲಿ ಅನ್ವೇಷಣಾ ಕಾರ್ಯ ಕೂಡಲೇ ಆರಂಭಿಸುವ ಕುರಿತು ಪ್ರಸ್ತಾಪವಾಗಿತ್ತು ಎಂದು ಅವರು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡ್ರಿಕ್ಸನ್ ಅವರೊಂದಿಗೆ ವರ್ಚುವಲ್ ವೇದಿಕೆಯ ಮೂಲಕ ದ್ವಿಪಕ್ಷೀಯ ಶೃಂಗಸಭೆಯಲ್ಲಿ ಪಾಲ್ಗೊಂಡರು. ಭಾರತ ನಾರ್ಡಿಕ್ ಸಭೆ ನಡೆಸುವ ಡೆನ್ಮಾರ್ಕ್ ಪ್ರಧಾನಮಂತ್ರಿಯವರ ಪ್ರಸ್ತಾವಕ್ಕೆ ಧನ್ಯವಾದ ಅರ್ಪಿಸಿದ ಪ್ರಧಾನಿ, ಕೋವಿಡ್ ಪರಿಸ್ಥಿತಿ ತಿಳಿಯಾದ ಬಳಿಕ ಡೆನ್ಮಾರ್ಕ್ಗೆ ಭೇಟಿ ನೀಡುವುದಾಗಿ ತಿಳಿಸಿದರು. ಈ ವರ್ಚುವಲ್ ಸಭೆಯ ಮೂಲಕ ಎರಡೂ ದೇಶಗಳ ನಡುವಿನ ಬಾಂಧವ್ಯ ವರ್ಧನೆ ಕುರಿತ ಉದ್ದೇಶಕ್ಕೆ ಹೊಸ ರೂಪ ದೊರೆತಿದ್ದು, ಕಳೆದ ಕೆಲವು ತಿಂಗಳುಗಳ ಘಟನಾವಳಿಗಳು ಭಾರತ ಡೆನ್ಮಾರ್ಕ್ನಂತಹ ಸಾಮಾನ್ಯ ಮನಸ್ಕ ದೇಶಗಳ ನಡುವೆ ನಿಯಮಾಧಾರಿತ, ಪಾರದರ್ಶಕ, ಮಾನವೀಯ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹಂಚಿಕೊಂಡು ಒಗ್ಗೂಡಿ ಶ್ರಮಿಸುವ ಅವಶ್ಯಕತೆಯನ್ನು ಪ್ರತಿಪಾದಿಸಿವೆ ಎಂದರು. ಲಸಿಕೆ ತಯಾರಿಕೆಯಲ್ಲಿ ಕೂಡ ಸಮಾನ ಮನಸ್ಕ ದೇಶಗಳ ನಡುವೆ ಸಹಯೋಗ ಏರ್ಪಟ್ಟಿದ್ದು, ಈ ಸೋಂಕಿನಿಂದ ಮುಕ್ತಿ ಪಡೆಯಲು ಸಹಕಾರಿಯಾಗಲಿದೆ. ಭಾರತದ ಔಷಧ ವಲಯದ ಸಾಮರ್ಥ್ಯ ಇಡೀ ವಿಶ್ವಕ್ಕೆ ಪ್ರಸಕ್ತ ಸನ್ನಿವೇಶದಲ್ಲಿ ಅನುಕೂಲವಾಗಿದೆ. ನಾವು ಇದನ್ನು ಲಸಿಕೆ ತಯಾರಿಕೆಯಲ್ಲೂ ಮುಂದುವರಿಸಲು ಇಚ್ಛಿಸುತ್ತೇವೆ. ಇದು ಸ್ವಾವಲಂಬಿ ಭಾರತದ ಆಶಯವೂ ಕೂಡ ಆಗಿದೆ ಎಂದು ಹೇಳಿದರು. ಭಾರತ ತೆರಿಗೆ ಸೇರಿದಂತೆ ವಿವಿಧ ವಲಯಗಳಲ್ಲಿ ತಂದಿರುವ ಸುಧಾರಣೆಗಳಿಂದ ದೇಶದಲ್ಲಿ ಹೂಡಿಕೆ ಮಾಡುವ ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಉದ್ಯಮಗಳಿಗೆ ಲಾಭವಾಗಲಿದೆ ಎಂದ ಪ್ರಧಾನಿ, ದೇಶ ಇತರ ಕ್ಷೇತ್ರಗಳಲ್ಲೂ ನಿರಂತರ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ವಿವರಿಸಿದರು. मेरा मानना है कि हमारी वर्चुअल समिट न सिर्फ भारत डेनमार्क संबंधों के लिए उपयोगी सिद्ध होगी, बल्कि वैश्विक चुनौतियों के प्रति भी एक साझा अप्रोच बनाने में मदद करेगी. एक बार फिर से एक्सेलेंसी, आपके समय के लिए बहुत बहुत धन्यवाद करता हूं. अब मैं आपको अपने ओपनिंग रिमार्क्स के लिए आमंत्रित करना चाहता हूं. And cooperation is ಡೆನ್ಮಾರ್ಕ್ ಪ್ರಧಾನಿ, ಕೋವಿಡ್ ಜಾಗತಿಕ ಸವಾಲಾಗಿದ್ದು ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಸಹಕಾರ ಹಾಗೂ ಸಮಾನ ಮನಸ್ಕ ದೇಶಗಳು ಒಗ್ಗೂಡಿ ಶ್ರಮಿಸುವ ಅಗತ್ಯವಿದೆ ಎಂಬ ಪ್ರಧಾನಮಂತ್ರಿಯವರ ಮಾತುಗಳಿಗೆ ಬೆಂಬಲ ವ್ಯಕ್ತಪಡಿಸಿದರು. true that we are like-minded countries when it comes to the support of a global world society based on multilateral ideas and values. With India and Denmark joining hands together today, I am confident that we are able to overcome both the situation when it comes to COVID-19, but also when it comes to climate changes. And because of that, we are able in our cooperation to build a better future for our people. Thank you so much. ಇದೇ ಸಂದರ್ಭದಲ್ಲಿ ಬೌದ್ಧಿಕ ಆಸ್ತಿ ಸಹಕಾರ ಕುರಿತಂತೆ ಎರಡೂ ದೇಶಗಳ ನಡುವೆ ತಿಳುವಳಿಕೆ ಒಪ್ಪಂದಕ್ಕೆ ಅಂಕಿತ ಹಾಕಲಾಯಿತು. ಈ ಮಧ್ಯೆ ಭಾರತ ಚಾಲನೆ ನೀಡಿದ ಅಂತಾರಾಷ್ಟ್ರೀಯ ಸೌರ ಸಹಯೋಗದಲ್ಲಿ ಭಾಗಿಯಾಗುವ ಬಗ್ಗೆ ಡೆನ್ಮಾರ್ಕ್ ತನ್ನ ನಿರ್ಧಾರವನ್ನು ಪ್ರಕಟಿಸಿತು. ಈ ಶೃಂಗಸಭೆ ಎರಡೂ ದೇಶಗಳ ನಾಗರಿಕರಿಗೆ ಸಮಗ್ರವಾಗಿ ದ್ವಿಪಕ್ಷೀಯ ಸಂಬಂಧದ ವಿಸ್ತೃತ ಚೌಕಟ್ಟಿನ ಪರಾಮರ್ಶೆಗೆ ಮತ್ತು ಎರಡೂ ದೇಶಗಳ ನಡುವಿನ ಬಾಂಧವ್ಯ ವರ್ಧನೆಗೆ ಅವಕಾಶ ಕಲ್ಪಿಸಿತ್ತು. ಭಾರತ ಮತ್ತು ಡೆನ್ಮಾರ್ಕ್ ನಡುವೆ ದ್ವಿಪಕ್ಷೀಯ ಸರಕು ಮತ್ತು ಸೇವೆಗಳ ವಾಣಿಜ್ಯ ಶೇಕಡಾ 30ರಷ್ಟು ವೃದ್ಧಿಸಿದ್ದು, 2016ರಲ್ಲಿದ್ದ 2.82 ಶತಕೋಟಿಯಿಂದ 2019ರಲ್ಲಿ $3.68 ಶತಕೋಟಿ ತಲುಪಿದೆ.
ಶಿಪ್ಪಿಂಗ್, ನವೀಕರಿಸಬಹುದಾದ ಇಂಧನ, ಪರಿಸರ, ಕೃಷಿ, ಆಹಾರ ಸಂಸ್ಕರಣೆ ಸೇರಿದಂತೆ ಭಾರತದ ವಿವಿಧ ವಲಯಗಳಲ್ಲಿ ಸುಮಾರು 200 ಡೆನ್ಮಾರ್ಕ್ ಕಂಪನಿಗಳು ಹೂಡಿಕೆ ಮಾಡಿವೆ. ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ತಂಡ ಇಂದು ಪಾಟ್ನಾಗೆ 3 ದಿನಗಳ ಭೇಟಿ ನೀಡಲಿದೆ. ಈ ಸಂದರ್ಭದಲ್ಲಿ ರಾಜ್ಯ ಚುನಾವಣಾ ಆಯೋಗದ ಸದಸ್ಯರು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆ ಚುನಾವಣಾ ಸಂಬಂಧಿತ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ. ಅಲ್ಲದೆ ಚುನಾವಣೆ ಪ್ರಕ್ರಿಯೆ ಕುರಿತು ವಿವಿಧ ರಾಜಕೀಯ ಪಕ್ಷಗಳ ನಾಯಕರ ಜೊತೆಗೂ ಕೇಂದ್ರ ಚುನಾವಣಾ ಆಯೋಗದ ಸದಸ್ಯರು ಸಮಾಲೋಚನೆ ನಡೆಸಲಿದ್ದಾರೆ. ಕೊರೋನಾ ಪರಿಸ್ಥಿತಿಯ ನಡುವೆ ಚುನಾವಣೆಯನ್ನು ಯಾವ ರೀತಿಯಲ್ಲಿ ನಡೆಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರನ್ನು ಸೆಳೆಯಲು ಅನುಸರಿಸಬೇಕಾದ ಕ್ರಮಗಳ ಕುರಿತು ಚರ್ಚಿಸಲಾಗುತ್ತದೆ. ಬಿಹಾರ ರಾಜ್ಯ ವಿಧಾನಸಭೆಯ 243 ಕ್ಷೇತ್ರಗಳಿಗೆ 3 ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. ಅಕ್ಟೋಬರ್ 28, ನವೆಂಬರ್ 3 ಹಾಗೂ ನವೆಂಬರ್ 7ರಂದು ಮತದಾನದ ದಿನಾಂಕ ನಿಗದಿಯಾಗಿದ್ದು, ನವೆಂಬರ್ 10ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ಈ ನಡುವೆ ಚುನಾವಣಾ ಆಯೋಗ ಇಂದು ಕೆಲವು ರಾಜ್ಯಗಳಲ್ಲಿ ನಡೆಯಲಿರುವ ವಿಧಾನಸಭೆ ಉಪ ಚುನಾವಣೆಗಳ ದಿನಾಂಕಗಳನ್ನು ಪ್ರಕಟಿಸುವ ಸಾಧ್ಯತೆಯಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 70,589 ಕೋವಿಡ್-19 ಪ್ರಕರಣಗಳು ದೃಢಪಟ್ಟಿವೆ. ಇದರಿಂದಾಗಿ ದೇಶದಲ್ಲಿ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 61,45,291ಕ್ಕೆ ಏರಿಕೆಯಾಗಿದೆ. ಈವರೆಗೆ 51,01,397 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು, ಸುಮಾರು 9,47,576 ಸಕ್ರಿಯ ಪ್ರಕರಣಗಳಿವೆ. ಈವರೆಗೆ ಒಟ್ಟು 96,318 ಮಂದಿ ಮೃತಪಟ್ಟಿದ್ದಾರೆ. ನಿನ್ನೆ ಒಂದೇ ದಿನ 776 ಸೋಂಕಿತರು ಸಾವನ್ನಪ್ಪಿದ್ದಾರೆ. ಚೇತರಿಕೆಯ ಪ್ರಮಾಣ 83.01% ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ನಿನ್ನೆ ಒಂದೇ ದಿನ 11,42,000 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ. ಇದರೊಂದಿಗೆ ನಿನ್ನೆಯವರೆಗೆ ಒಟ್ಟಾರೆಯಾಗಿ 7,31,00,000 ಕೊರೋನಾ ಮಾದರಿಗಳನ್ನು ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 6,892 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 5,82,458ಕ್ಕೆ ಏರಿಕೆಯಾಗಿದೆ. ನಿನ್ನೆ 7,509 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 4,69,750ಕ್ಕೆ ತಲುಪಿದೆ. ನಿನ್ನೆ 59 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 8,641ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 1,04,048 ಸಕ್ರಿಯ ಪ್ರಕರಣಗಳಿವೆ. 822 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 58,862 ಮಂದಿಗೆ ಇಂದು ಪರೀಕ್ಷೆ ನಡೆಸಿದ್ದು, ಇದುವರೆಗೂ 47,18,722 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 2,722 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 2,23,569ಕ್ಕೆ ಏರಿಕೆಯಾಗಿದೆ. ನಿನ್ನೆ 2,805 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಬಿಡುಗಡೆಯಾದವರ ಸಂಖ್ಯೆ 1,76,541ಕ್ಕೆ ಏರಿಕೆಯಾಗಿದೆ. ಸದ್ಯ 44,182 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 9 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 2,845 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ದೇಶದಲ್ಲಿ ಹೊಸದಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎನ 3 ಶಾಖೆಗಳನ್ನು ಆರಂಭಿಸಲು ಕೇಂದ್ರ ಗೃಹ ಸಚಿವಾಲಯ ಅನುಮೋದನೆ ನೀಡಿದೆ. ಇಂಫಾಲ್, ಚೆನ್ನೈ ಮತ್ತು ರಾಂಚಿಯಲ್ಲಿ ಈ ಶಾಖೆಗಳನ್ನು ಪ್ರಾರಂಭಿಸಲು ನಿರ್ಧರಿಸಲಾಗಿದೆ. ಭಯೋತ್ಪಾದನೆ ಚಟುವಟಿಕೆಗಳಿಗೆ ಸಂಬಂಧಿಸಿದ ಪ್ರಕರಣಗಳು ಹಾಗೂ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆಗೆ ಈ ಸಂಸ್ಥೆಗಳು ಇನ್ನಷ್ಟು ಶಕ್ತಿ ತುಂಬಲಿವೆ. ಅಲ್ಲದೆ ಭಯೋತ್ಪಾದನೆ ವಿರುದ್ಧದ ಕಾರ್ಯಾಚರಣೆಗೂ ಸಹಕಾರಿಯಾಗಲಿದೆ. ಪ್ರಸ್ತುತ ಗುವಾಹಟಿ, ಮುಂಬೈ, ಜಮ್ಮು, ಕೋಲ್ಕತಾ, ಹೈದರಾಬಾದ್, ಕೊಚ್ಚಿ, ಲಕ್ನೋ, ರಾಯ್ಪುರ್ ಮತ್ತು ಚಂಡೀಗಢ ಈ 9 ಸ್ಥಳಗಳಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಶಾಖೆಗಳಿವೆ.
ಗ್ರಾಮೀಣ ಜನರಲ್ಲಿ ನೈರ್ಮಲ್ಯ ಪದ್ಧತಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ನೈರ್ಮಲ್ಯ ಸಾಕ್ಷರತಾ ಅಭಿಯಾನ ಪ್ರಾರಂಭಿಸಲು ಚಿಂತನೆ ನಡೆಸಿದೆ. ಅಕ್ಟೋಬರ್ 2ರ ಗಾಂಧಿ ಜಯಂತಿಯಂದು ಈ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ನಬಾರ್ಡ್ ತಿಳಿಸಿದೆ. ಸ್ವಚ್ಛ ಭಾರತ ಮಿಷನ್ ಅಡಿ ದೇಶಾದ್ಯಂತ 3.29 ಕೋಟಿ ಗೃಹ ಶೌಚಾಲಯಗಳನ್ನು ನಿರ್ಮಿಸಲಾಗಿದ್ದು, ಇದಕ್ಕಾಗಿ 27.298 ಕೋಟಿ ಹಣ ಖರ್ಚು ಮಾಡಲಾಗಿದೆ. ಅದರ ಫಲವಾಗಿ ಇಂದು ದೇಶ ಬಯಲು ಶೌಚ ಮುಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ನೈರ್ಮಲ್ಯ ಸಾಕ್ಷರತಾ ಅಭಿಯಾನದ ಅಡಿ 2,000 ಗ್ರಾಮಗಳಲ್ಲಿ ನೀರಿನ ಬಳಕೆ, ನೈರ್ಮಲ್ಯ ಪದ್ಧತಿಗಳ ಬಗ್ಗೆ ಅರಿವು ಮೂಡಿಸಲಾಗುವುದು ಎಂದು ನಬಾರ್ಡ್ ತಿಳಿಸಿದೆ. ದೇಶಾದ್ಯಂತ ಭತ್ತ ಖರೀದಿ ಕೇಂದ್ರಗಳನ್ನು ಶೇಕಡಾ 25ರಷ್ಟು ಹೆಚ್ಚಿಸಲಾಗಿದ್ದು, ಪ್ರಸ್ತುತ 38,058 ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. 2020-21ನೇ ಸಾಲಿನ ಮುಂಗಾರಿನಲ್ಲಿ 738.30 ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿಯ ಗುರಿ ಹೊಂದಲಾಗಿದೆ. ಇದರಿಂದ ಸುಮಾರು 1,39,391 ರೂಪಾಯಿ ಹಣ ರೈತರಿಗೆ ದೊರೆಯಲಿದೆ. ಕರ್ನಾಟಕದಲ್ಲಿ ಒಟ್ಟು 106 ಖರೀದಿ ಕೇಂದ್ರಗಳು ಒಳಗೊಂಡಿದ್ದು, 2020-21ನೇ ಸಾಲಿನಲ್ಲಿ 306 ಕೋಟಿ ರೂಪಾಯಿ ಮೌಲ್ಯದ 1.62 ಲಕ್ಷ ಮೆಟ್ರಿಕ್ ಟನ್ ಭತ್ತ ಸಂಗ್ರಹಣೆ ಗುರಿ ಹೊಂದಲಾಗಿದೆ. 2019-20ನೇ ಸಾಲಿನಲ್ಲಿ ಕರ್ನಾಟಕದಲ್ಲಿ 99 ಕೋಟಿ ಮೌಲ್ಯದ 0.54 ಲಕ್ಷ ಮೆಟ್ರಿಕ್ ಟನ್ ಭತ್ತ ಸಂಗ್ರಹಿಸಲಾಗಿತ್ತು. ಈ ಬಾರಿ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತ ಖರೀದಿಸುವ ಗುರಿ ಹೊಂದಲಾಗಿದೆ. ಪಂಜಾಬ್ನಲ್ಲಿ ಈಗಾಗಲೇ 3,478 ಲಕ್ಷ ಮೆಟ್ರಿಕ್ ಟನ್, ಹರಿಯಾಣದಲ್ಲಿ 2,106 ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿಸಲಾಗಿದೆ. ಜನರು ದೈಹಿಕವಾಗಿ ಸದೃಢವಾಗಿದ್ದರೆ ದೇಶವು ಸದೃಢವಾಗಿರುತ್ತದೆ ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ದೇಶಾದ್ಯಂತ ನಡೆಯುತ್ತಿರುವ ಫಿಟ್ ಇಂಡಿಯಾ ಅಭಿಯಾನದ ಫ್ರೀಡಂ ರನ್ ಅಂಗವಾಗಿ ಬೆಳಗಾವಿಯ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಕೋಬ್ರಾ ಕಮಾಂಡೋ ತರಬೇತಿ ವಿಭಾಗದ 12 ಯೋಧರು ನಿನ್ನೆ ಮುಂಜಾನೆ ಬೆಳಗಾವಿಯಿಂದ ಬೆಂಗಳೂರಿನತ್ತ ಸ್ವಾತಂತ್ರ್ಯ ಓಟವನ್ನು ಆರಂಭಿಸಿದ್ದಾರೆ. ಸಂಜೆ ವೇಳೆಗೆ ಹುಬ್ಬಳ್ಳಿ ತಲುಪಿರುವ ಈ ಯೋಧರು ಬೆಂಗಳೂರುವರೆಗಿನ 550 ಕಿಲೋಮೀಟರ್ ಕ್ರಮಿಸಲು ನಿರ್ಧರಿಸಿದ್ದಾರೆ. ಈ ತಂಡದ ನೇತೃತ್ವವನ್ನು ಸೆಕೆಂಡ್ ಇನ್ ಕಮಾಂಡ್ ಸಂದೀಪ್ ಶರ್ಮಾ ವಹಿಸಿದ್ದಾರೆ. ಜನರು ಆರೋಗ್ಯವಾಗಿದ್ದು ಸದೃಢವಾಗಿದ್ದರೆ ಸದೃಢ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂಬ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಈ ಓಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಕೋಬ್ರಾ ಕಮಾಂಡೋ ಪಡೆಯ ಸುನೀಲ್ ಮಿಶ್ರಾ, ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಸ್ವಾತಂತ್ರ್ಯ ಓಟ ಹಮ್ಮಿಕೊಳ್ಳಲಾಗಿದೆ. ಪ್ರತಿನಿತ್ಯ 160 ಕಿಲೋಮೀಟರ್ ಕ್ರಮಿಸುವ ಮೂಲಕ ಮುಂದಿನ 3 ದಿನಗಳಲ್ಲಿ ಬೆಂಗಳೂರು ತಲುಪುವ ಗುರಿ ಹೊಂದಿದ್ದೇವೆ ಎಂದರು. ಕೋಬ್ರಾ ಪಡೆಯ ಮತ್ತೋರ್ವ ಯೋಧ ಇಬ್ರಾಹಿಂ 1 ತಿಂಗಳಲ್ಲಿ 1 ಕೋಟಿ ಕಿಲೋಮೀಟರ್ನಷ್ಟು ಓಟ ಮಾಡಬೇಕೆಂಬ ಪ್ರಧಾನಿಯವರ ಕರೆಯ ಮೇರೆಗೆ ದೇಶಾದ್ಯಂತ ಫ್ರೀಡಂ ರನ್ ನಡೆಯುತ್ತಿದ್ದು, ನಾವು ಸಹ ಇದರ ಭಾಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. फिट रहने से क्या है, जो भी हमारा मतलब बीमारी दूर हो जाएगा और जो भी कोरोना है उससे हम लड़ सकते हैं, हमारी ह्यूमनिटी पावर भी बढ़ सकता है. और हमारा है जो कोबरा का एक ट्रेनिंग सेंटर है बेलगांव में, जो हम कोबरा कमांडो तैयार करते हैं, उसमें हम बहुत मेहनत करते हैं. कमांडो जो 3 महीने की ट्रेनिंग मिलती है. जो ಮತ್ತೋರ್ವ ಯೋಧ, ಸದೃಢ ಜನರೊಂದಿಗೆ ಸದೃಢ ಭಾರತ ನಿರ್ಮಾಣ ಮಾಡಬೇಕೆಂಬ ಕಲ್ಪನೆ ಉಪಯುಕ್ತವಾಗಿದ್ದು, ಪ್ರತಿಯೊಬ್ಬರೂ ದೈಹಿಕವಾಗಿ ಸದೃಢರಾಗಿರಲು ಪ್ರಯತ್ನಿಸುವ ಅಗತ್ಯವಿದೆ ಎಂದರು. बचते रहेंगे, यही एक हम एक संदेश देना चाहते हैं आम आदमी को या पॉलिटिशियन के लिए, जो भी है, जो अपने देश के लिए अगर फिट रहना है तो मेहनत करना पड़ेगा, दौड़ना पड़ेगा. दौड़ेगा इंडिया तो फिट रहेगा इंडिया. भारत माता की जय. ಬೆಂಗಳೂರಿನ ಜಕ್ಕೂರಿನಲ್ಲಿರುವ ಜವಾಹರಲಾಲ್ ನೆಹರು ಅತ್ಯಾಧುನಿಕ ವೈಜ್ಞಾನಿಕ ಸಂಶೋಧನಾ ಕೇಂದ್ರದ 2 ಪ್ರಾಧ್ಯಾಪಕರು ಪ್ರಸಕ್ತ ಸಾಲಿನ ಪ್ರತಿಷ್ಠಿತ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ರಾಸಾಯನಿಕ ವಿಜ್ಞಾನ ವಿಭಾಗದ ಪ್ರೊಫೆಸರ್ ಸುಬಿ ಜೆ ಜಾರ್ಜ್ ಮತ್ತು ಭೌತವಿಜ್ಞಾನ ವಿಭಾಗದಲ್ಲಿ ಪ್ರೊಫೆಸರ್ ರಾಜೇಶ್ ಗಣಪತಿ ಅವರಿಗೆ ಈ ಪ್ರಶಸ್ತಿ ದೊರೆತಿವೆ ಎಂದು ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಕೊಪ್ಪಳ ಜಿಲ್ಲೆಯ ಉಪಲಾಪುರ ಶಾಲೆಯಲ್ಲಿ ಡಿಜಿಟಲ್ ಹಾಗೂ ನಲಿ ಕಲಿ ತರಗತಿಗಳನ್ನು ಆರಂಭಿಸಲಾಗಿದ್ದು, ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಕೌಶಲ್ಯಾಧಾರಿತ ಶಿಕ್ಷಣ ನೀಡಲಾಗುತ್ತಿದೆ. 2018ರಿಂದಲೇ ಡಿಜಿಟಲ್ ನಲಿ ಕಲಿ ತರಗತಿಗಳನ್ನು ಇಲ್ಲಿ ಆರಂಭಿಸಲಾಗಿದ್ದು, ಈ ಶಾಲೆಯು ಮಾದರಿ ಶಾಲೆಯಾಗಿ ರೂಪುಗೊಂಡಿದೆ. ಶಾಲೆಯಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಅಕ್ಷರಗಳು, ದೈನಂದಿನ ಬಳಕೆಯ ಪದಗಳು, ಪ್ರಾಣಿ ಪಕ್ಷಿಗಳು, ದಿಕ್ಕುಗಳು, ಹಿರಿಯ ಸಾಹಿತಿಗಳು,
ವಾರ ತಿಂಗಳುಗಳು ಸಂಕಲನ ವ್ಯವಕಲನ ಸೇರಿದಂತೆ ಗಣಿತ ಲೆಕ್ಕಾಚಾರ ರಾಜ್ಯದ ಮುಖ್ಯಮಂತ್ರಿ ಸಚಿವರು ಮೊಬೈಲ್ ಹಾಗೂ ಅದರಲ್ಲಿರುವ ಆಪ್ಗಳು ನದಿ ಸಮುದ್ರ ಹೀಗೆ ಮಕ್ಕಳಿಗೆ ಅಗತ್ಯ ಇರುವ ಪ್ರಮುಖ ಮಾಹಿತಿಯುಳ್ಳ ಚಿತ್ರಗಳು ಇಲ್ಲಿ ಅನಾವರಣಗೊಂಡಿವೆ. ಒಟ್ಟಾರೆ ಡಿಜಿಟಲ್ ಮಾಧ್ಯಮ ಬಳಸಿಕೊಂಡು ಪಾಠ ಪ್ರವಚನಗಳನ್ನು ರೂಪಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿ ನಿಂಗಜ್ಜ ಹೊಸ ವಿಷಯಗಳನ್ನು ಚಿತ್ರಾಧಾರಿತವಾಗಿ ತಿಳಿಸಿಕೊಡುತ್ತಿದ್ದಾರೆ. ಇದರಿಂದ ಕಲಿಕೆ ಪ್ರಕ್ರಿಯೆ ಸುಲಭವಾಗಿದೆ ಎಂದರು. ಸ್ಥಳೀಯರಾದ ಮುಕ್ಕಲ್ಲಪ್ಪ ಶಾಲೆಯಲ್ಲಿ ಸುಲಭ ಕ್ರಮದಲ್ಲಿ ಮಕ್ಕಳಿಗೆ ಪಾಠ ಹೇಳುತ್ತಿರುವುದರಿಂದ ಅವರ ಜ್ಞಾನಾರ್ಜನೆಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಚಿತ್ರಗಳು ಎಲ್ಲ ಮಾಡಿ ಸರ್, ಅಕ್ಷರಗಳು ಬರ್ತಾ ಇರ್ತಾರೆ ಸರ್. ಮೊದಲಿಗೆ ಏನಿದ್ದಿಲ್ಲ ಸರ್, ಈಗ ಇರ್ತಾರೆ ನಮ್ಮ ಮಹೇಶ್ವರು ಆಗ ಭಾಳ ಸರ್ ಅವರು ಬಂದು ಎಲ್ಲ ಇದೆಲ್ಲ ಇಂಪ್ರೂವ್ಮೆಂಟ್ ಸರ್. ಇಲ್ಲಿವರೆಗೆ ನಮಗೆಲ್ಲ ಇದು ಸಂತೋಷ ಪಡ್ತಾರೆ ಸರ್. ಸಂಪೂರ್ಣ ಸಹಿತ ಇರಲಿಲ್ಲ. ಶಿಕ್ಷಕ ಮಹೇಶ್ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಹೆಚ್ಚಿಸುವುದರ ಜೊತೆಗೆ ಅವರನ್ನು ಆಕರ್ಷಿಸಿ ಉತ್ತಮ ವಿದ್ಯಾಭ್ಯಾಸ ನೀಡಲು ಶಿಕ್ಷಕರೆಲ್ಲ ಸೇರಿ ಶಾಲೆಯಲ್ಲಿ ಡಿಜಿಟಲ್ ಪರಿಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅಂತ ಹೇಳಿದ್ವಿ. ಸ್ವತಃ ನಾನೇ POP ಪೇಂಟಿಂಗ್ ಎಲ್ಲವನ್ನು ಮಾಡಿ ನಮ್ಮ ಮುಖ್ಯ ಶಿಕ್ಷಕರ ಸಹಕಾರದಿಂದ ಈ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟರ ಮಟ್ಟಿಗೆ ಅಂದರೆ ನಮ್ಮಲ್ಲಿ ಡಿಜಿಟಲ್ ಕ್ಲಾಸ್ ರೂಮ್, ಟೀಚಿಂಗ್ ಕ್ಲಾಸ್ ರೂಮ್ ನಾವು 2018ರಲ್ಲಿ ಪ್ರಾರಂಭಿಸಿದೆವು. ಈಗ ನಮ್ಮ ಮಕ್ಕಳು ಒಂದು 4 ಮತ್ತು 5ನೇ ಕ್ಲಾಸಿನ ಮಕ್ಕಳು ಕನ್ನಡ DDP ಮಾಡಲು ಅರ್ಹರಿದ್ದಾರೆ. ಅಷ್ಟು ಕಂಪ್ಯೂಟರ್ ಅವರಿಗೆ ಜ್ಞಾನವನ್ನು ನಾವು ಬೋಧನೆ ಮಾಡಿದ್ದೇವೆ. ಈ ಹೊಸ ರಾಷ್ಟ್ರೀಯ ಶಿಕ್ಷಣ ಮುಖ್ಯ ಶಿಕ್ಷಕ ಬಾಳಪ್ಪ ತಂತ್ರಜ್ಞಾನ ಬಳಸಿ ಶಾಲೆಯಲ್ಲಿ ಆಧುನಿಕ ಬೋಧನಾ ಕೊಠಡಿ ನಿರ್ಮಿಸಲಾಗಿದೆ. ಕಲಿಕೆಯಲ್ಲಿ ಮಕ್ಕಳಿಗೆ ಆಸಕ್ತಿ ಮೂಡಿಸಿ ಗುಣಾತ್ಮಕ ಶಿಕ್ಷಣ ನೀಡಲಾಗುತ್ತಿದೆ ಎಂದರು. ನಾವು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಇವಾಗ ಅದೇ ಅಂಶಗಳನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ನಲಿಕೆಯಲ್ಲಿ ಇರಬಹುದು ಅಥವಾ ತಾಂತ್ರಿಕ ಶಿಕ್ಷಣದ ಡಿಜಿಟಲ್ ಶಿಕ್ಷಣ ಇರಬಹುದು, ನಾವು ಪ್ರಾಥಮಿಕ ಶಿಕ್ಷಣದಿಂದ ಕೂಡ ಅದನ್ನು ಅಳವಡಿಸಿದ್ರಿಂದ ಮಕ್ಕಳು ಬಹಳ ಖುಷಿಯಿಂದ ಅದನ್ನ ಒಂದು ವಾಹನದ ವ್ಯವಸ್ಥೆ ಇಲ್ಲರ್ತಕ್ಕಂಥ ಕ್ಷೇತ್ರ ವಿಭಾಗೀಯ ಸಮೂಹ ಸಂಪನ್ಮೂಲ ಅಧಿಕಾರಿ CRP ಹನುಮಂತಪ್ಪ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಮಾಧ್ಯಮವನ್ನು ಬಳಸಿಕೊಂಡು ಪಾಠ ಪ್ರವಚನಗಳನ್ನು ಮಾಡುತ್ತಿರುವುದರಿಂದ ಅವರಲ್ಲಿ ಹಿಂದಿಗಿಂತಲೂ ಹೆಚ್ಚಿನ ಆಸಕ್ತಿ ಮೂಡಿದೆ ಎಂದು ತಿಳಿಸಿದರು. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಸಂಖ್ಯೆಯನ್ನು ಹೆಚ್ಚಿಸಬಹುದು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸ್ವತಃ ಶಿಕ್ಷಕರೇ ಎಲ್ಲರ ಕೌಶಲ್ಯಗಳನ್ನು ಬೆಳೆಸೋದ್ರ ಜೊತೆಗೆ ತಾವು ಕೂಡ ಒಬ್ಬ ಡ್ರಾಯಿಂಗ್ ಮಾಡಬೇಕಾದ್ರೆ ಮಕ್ಕಳನ್ನು ಕರ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ರೆ ಮಕ್ಕಳು ಅಲ್ಲಿ ಡ್ರಾಯಿಂಗ್ ಅನ್ನು ಕಲ್ತರು. ಇಂದು ವಿಶ್ವ ಹೃದಯ ದಿನ. ಹೃದಯ ಸಂಬಂಧಿತ ರೋಗಗಳ ವಿರುದ್ಧ ಹೋರಾಡುವುದು ಮತ್ತು ಹೃದಯದ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಜನರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 29ರಂದು ಹೃದಯ ದಿನವನ್ನು ಆಚರಿಸಲಾಗುತ್ತಿದೆ. ಜಿನಿವಾದಲ್ಲಿರುವ ವಿಶ್ವ ಹಾರ್ಟ್ ಫೆಡರೇಷನ್ WHF 2000ರಲ್ಲಿ ವಿಶ್ವ ಹೃದಯ ದಿನವನ್ನು ಆರಂಭಿಸಿತು. ಅಂದಿನಿಂದ ಪ್ರತಿ ವರ್ಷ ವಿಶ್ವದಾದ್ಯಂತ ಈ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒಟ್ಟು ಸಾವುಗಳಲ್ಲಿ 3% ಹೃದಯ ವೈಫಲ್ಯದಿಂದ ಸಂಭವಿಸುತ್ತಿವೆ. ವಿಶ್ವ ಹೃದಯ ದಿನದ ಅಂಗವಾಗಿ ಆರೋಗ್ಯ ಸಚಿವ ಬಿ. ಶ್ರೀರಾಮುಲು ವೈದ್ಯ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗುವ ಧೂಮಪಾನ, ಬೊಜ್ಜಿನಂತಹ ಅಪಾಯಕಾರಿ ಅಂಶಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋಣ, ಪ್ರತಿ ಕ್ಷಣವೂ ಅವಿರತವಾಗಿ ದುಡಿಯುವ ಹೃದಯದ ಕಾಳಜಿ ವಹಿಸೋಣ ಎಂದು ಟ್ವೀಟ್ ಮಾಡಿದ್ದಾರೆ. ಕೃಷಿ, ಕೈಗಾರಿಕೆ ಸೇರಿ ಎಲ್ಲಾ ವಲಯಗಳಲ್ಲೂ ಸ್ವಾವಲಂಬಿಯಾಗಬೇಕು ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಗೆ ಹಲವೆಡೆ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ದೇಶಿ ಕೈಗಾರಿಕೆಗಳು ಆತ್ಮನಿರ್ಭರತೆಯನ್ನು ಸಾಧಿಸಿ ತಮ್ಮದೇ ಛಾಪು ಮೂಡಿಸಿವೆ. ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ತೆಂಗಿನ ಉತ್ಪನ್ನಗಳು ಈ ಸಾಲಿಗೆ ಸೇರುತ್ತವೆ. ಈ ಕುರಿತು ಒಂದು ವರದಿ. ಏನಾದರೂ ಸ್ವಂತ ಉದ್ಯೋಗ ಮಾಡಬೇಕು, ಗುಡಿ ಕೈಗಾರಿಕೆ ಸ್ಥಾಪಿಸಿ ಅಭಿವೃದ್ಧಿಯಾಗಿ ಸ್ವಾವಲಂಬಿಯಾಗಬೇಕು ಎಂಬುದು ಹಲವರ ಕನಸು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಆದಿವಾಲ ಪಟ್ರೆಹಳ್ಳಿ ಗ್ರಾಮಸ್ಥರು ಈ ಕನಸನ್ನು ನನಸು ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಗ್ರಾಮಗಳ 75%ಕ್ಕೂ ಹೆಚ್ಚು ಮಂದಿ ತೆಂಗಿನ ನಾರು, ಹಗ್ಗ, ತೆಂಗಿನ ಕಡ್ಡಿಯ ಪೊರಕೆ, ತಡಿಕೆಗಳನ್ನು ತಯಾರಿಸುವ ಮೂಲಕ ಸ್ವಾವಲಂಬಿ ಜೀವನ ರೂಪಿಸಿಕೊಂಡಿದ್ದಾರೆ. ಇಲ್ಲಿ ಸುಮಾರು 20ಕ್ಕೂ ಹೆಚ್ಚು ತೆಂಗಿನ ನಾರು, ಹಗ್ಗ ತಯಾರಿಕಾ ಘಟಕಗಳಿದ್ದು ಹಲವಾರು ಕುಟುಂಬಗಳಿಗೆ ಇದೇ ಜೀವನಾಧಾರವಾಗಿದೆ. ಹೀಗೆ ತಯಾರಿಸಿದ ಉತ್ಪನ್ನಗಳಿಗೆ ರಾಜ್ಯದ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ ಅಲ್ಲದೆ ಹೊರ ರಾಜ್ಯಗಳಾದ ತಮಿಳುನಾಡು, ಆಂಧ್ರದಲ್ಲೂ ಬೇಡಿಕೆ ಇದೆ. ಇದರಿಂದ ಗ್ರಾಮದ ನೂರಾರು ಮಹಿಳೆಯರು, ಯುವಕರಿಗೆ ಉದ್ಯೋಗ ದೊರೆತಿದೆ. ಡಿಡಿ ನ್ಯೂಸ್ನೊಂದಿಗೆ ಕಾರ್ಮಿಕರಾದ ಅಕ್ಷತಾ,
ತಾವು ಹಲವು ವರ್ಷಗಳಿಂದ ನಾರು ತಯಾರಿಸುವ ಕೆಲಸದಲ್ಲಿ ತೊಡಗಿರುವುದಾಗಿ ವಿವರಿಸಿದರು. ನಾವು ಇದೇ ಕೆಲಸನೇ ಮಾಡೋದು, ಇದು ಹಗ್ಗ ಸುತ್ತೋದು, ಅದು ನಾರು ತೆಂಗಿಂದು. ಇವ್ರು ಬೇರೆದಾರು ತಂದು ಹಾಕ್ತಾರೆ, ನಾವು ಅವ್ರಿಗೆ ಸುತ್ತಿ ಪೆಂಡೆ ಕಟ್ಟಿ ಕೊಡ್ತೀವಿ. ದಿನಕ್ಕೊಂದು 20 ಮಾಡ್ಬೋದ್ರಿ. ಅದು ಅದೇ 200, 150 ಅದು ಹೆಂಗೆ ಹಾಕ್ತಾರೆ. ಅದು ವಾರದ 3 ದಿನ ಇರ್ತಾರೆ ಅಷ್ಟೇ. ಅದು 8 ಗಂಟೆಯಿಂದ 6 ಗಂಟೆವರೆಗೂ. ಮತ್ತೋರ್ವ ಕಾರ್ಮಿಕ ಅರುಣ್ ಕುಮಾರ್, ಈ ಗ್ರಾಮದಲ್ಲಿ ನೂರಾರು ಮಂದಿ ತೆಂಗಿನ ನಾರು ತೆಗೆದು ಹಗ್ಗ ತಯಾರಿಸುವ ಉದ್ಯೋಗದಲ್ಲಿ ತೊಡಗಿದ್ದಾರೆ. ಇಲ್ಲಿನ ವಸ್ತುಗಳನ್ನು ಬೇರೆ ಜಿಲ್ಲೆ ಮತ್ತು ರಾಜ್ಯಗಳಲ್ಲೂ ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಪ್ರತಿಯೊಂದು ನೀವು ಆದಿವಾಲ ಫಾರಂ ಗ್ರಾಮದಲ್ಲಿ ನೀವು ನೋಡಿದರೆ ಪ್ರತಿಯೊಂದು ಮನೆಯಲ್ಲೂ 1 ಮಿಷನ್ 2 ಮಿಷನ್ನು ಪ್ರತಿಯೊಬ್ಬರೂ ಹಾಕಿ ಹಗ್ಗ ತಯಾರಿ ಮಾಡ್ತಾನೆ ಇದ್ದಾರೆ. ಪ್ರತಿಯೊಂದು ಕಡೆ ಕಳಿಸ್ತಾ ಇದ್ದಾರೆ. ಪ್ರತಿಯೊಂದು ಡಿಸ್ಟಿಕ್ಕಿಗೆ ಹೋಗ್ತಾ ಇದೆ. ಮೈಸೂರಿಗೆ ಹೋಗ್ತಾ ಇದೆ, ಕೋಲಾರ ಹೋಗ್ತಾ ಇದೆ, ಆಂಧ್ರ ಹೋಗ್ತಾ ಇದೆ, ಪ್ರತಿಯೊಂದು ಕಡೆ ಹೋಗ್ತಾ ಇದೆ. ಯುವಕ ಬಬುಲ್ ಬಾಬು 30 ವರ್ಷಗಳಿಂದ ನಾರು ತಯಾರಿಸುವ ಕೆಲಸ ಮಾಡುತ್ತಿರುವ ತಾವು ಸ್ವಂತ ಘಟಕ ಸ್ಥಾಪಿಸಿದ್ದು BBA ಪದವಿ ಮುಗಿಸಿದ ಮೇಲೆ ಗ್ರಾಮಕ್ಕೆ ಮರಳಿ ನಾರು ತಯಾರಿಸುವ ವೃತ್ತಿಯಲ್ಲಿ ತೊಡಗಿರುವುದಾಗಿ ತಿಳಿಸಿದರು. ನಾವು ಇದನ್ನ ಕಾಮಧೇನು ಕಲ್ಪವೃಕ್ಷ ಅನ್ನೋ ಒಂದು ಹೆಸರುವಾಸಿಯಾದ ತೆಂಗಿನ ಮರದಿಂದ ನಾವು ತೆಂಗಿನಕಾಯಿಲಿ ಬರೋ ಮೊಟ್ಟೆಯಿಂದ ನಾವು ನಾರನ್ನು ತಯಾರು ಮಾಡ್ತಿದ್ದೀವಿ. ನಾರು ತಯಾರು ಮಾಡಿ ಇಲ್ಲಿ ಲೋಕಲಲ್ಲಿ 2 ಪ್ಲೇ ಮಿಷಿನು 3 ಪ್ಲೇ ಮಿಷಿನು ಈ ಥರ ಹಗ್ಗ ಬಿಡೋರು ತುಂಬ ಜನ ಮಾಡ್ಕೊಂಡಿದ್ದಾರೆ. ಹಗ್ಗ ತಯಾರಿ ಮಾಡ್ತಿದ್ದಾರೆ. ಅವರಿಗೆ ನಾವು ಸೇಲ್ ಮಾಡ್ತಾ ಇದ್ದೀವಿ. ಕಾರ್ಮಿಕರಾದ ಬೆಳ್ಳಿಯಮ್ಮ ತೆಂಗಿನ ಮೊಟ್ಟೆಯಿಂದ ನಾರು ತೆಗೆಯುವ, ಚಾಪೆ ಹೆಣೆಯುವ, ಪೊರಕೆ ತಯಾರಿಸುವ ಕೆಲಸ ಮಾಡುತ್ತಿರುವುದಾಗಿ ತಿಳಿಸಿದರು. ಕೂಲಿ ಕೆಲಸ ಅಂದರೆ ಹಗ್ಗ ತಂದು ಹಾಕ್ತಾರೆ, ಬಂಡ್ಲು ತಂದು ಹಾಕ್ತಾರೆ. ಅದನ್ನೆಲ್ಲ ಬಿಚ್ಚಿ ನಾವು ಕೂಲಿ ಅದನ್ನ ಸುತ್ತಿ ಬಂಡ್ಲು ಮಾಡಿ ಕೊಡ್ತೀವಿ. ಬಂಡ್ಲು ಮಾಡಿ ಅದನ್ನು ಪ್ಯಾಕ್ ಮಾಡಿ ಕೊಡ್ತೀವಿ. ಜಿಲ್ಲಾ ಕೈಗಾರಿಕಾ ಕೇಂದ್ರದ ಸಹಾಯಕ ನಿರ್ದೇಶಕ ಕೆ ಹನುಮಂತರಾಯ, ಪಾರಂಪರಿಕ ತೆಂಗಿನ ನಾರಿನ ಘಟಕಗಳನ್ನು ಉಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಹಾಯಧನ ನೀಡುತ್ತಿದ್ದು, ಅರ್ಜಿ ಸಲ್ಲಿಸಿರುವ ರೈತರಿಗೆ ನೆರವು ನೀಡುವ ಪ್ರಕ್ರಿಯೆ ನಡೆದಿದೆ ಎಂದರು. ಸೂಕ್ಷ್ಮ ಮತ್ತು ಸಣ್ಣ ತೆಂಗಿನ ನಾರು ಉತ್ಪನ್ನ ಕೈಗಾರಿಕೆ ಘಟಕಗಳಿಗೆ ಮಾತ್ರ ಮಾರುಕಟ್ಟೆ ಸಹಾಯಧನವನ್ನು ಯೋಜನೆ ಇದ್ದು 3 ವರ್ಷದ ತೆಂಗಿನ ನಾರು ಉತ್ಪನ್ನಗಳ ಮಾರುಕಟ್ಟೆ ವಹಿವಾಟಿನ ಆದ ಮೇಲೆ 10% ಸಹಾಯಧನವನ್ನು ಮಂಜೂರು ಮಾಡಿಕೊಡ್ತಾ ಇದ್ದೀವಿ. ಆಲ್ರೆಡಿ 2019-20 ಸಾಲಿನಿಂದ ಈ ಯೋಜನೆ ಚಾಲ್ತಿಯಲ್ಲಿದ್ದು. ಈಗ ಇಂದಿನ ಪತ್ರಿಕೆಗಳ ಎಣ್ಕುನೋಟ. ಕಾಯ್ದೆ ವಿರುದ್ಧ ರೈತರ ಕಹಳೆ, ರಾಜ್ಯಾದ್ಯಂತ ಶಾಂತಿಯುತ ಬಂದ್, ಭಾರೀ ಪ್ರತಿಭಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ರೈತರ ಆಕ್ರೋಶ, ಕರಾವಳಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ. ಅನ್ನದಾತರಿಗೆ ಅನ್ಯಾಯವಾಗಲು ಬಿಡಲ್ಲ, ಅನುಮಾನವಿದ್ದಲ್ಲಿ ರೈತರು ಚರ್ಚಿಸಿ ಪರಿಹರಿಸಿಕೊಳ್ಳಿ, ತಿದ್ದುಪಡಿ ಕಾಯ್ದೆ ಬಗ್ಗೆ ತಪ್ಪು ಗ್ರಹಿಕೆ ಬೇಡ. ಶಾಲೆಗಳ ಪುನರಾರಂಭಕ್ಕೆ ಸಿದ್ಧತೆ, ಅಂತರ ಕಾಪಾಡಲು ಪಾಳಿ ಪದ್ಧತಿ, ಮಾರ್ಗಸೂಚಿ ಸಿದ್ಧಪಡಿಸಿದ್ದ DSCRT. ಅಕ್ಟೋಬರ್ 1ರವರೆಗೂ ದಾಖಲಾತಿ ಅಪ್ಲೋಡ್ಗೆ ಅವಕಾಶ, ಅಂತಿಮ ಘಟ್ಟದಲ್ಲಿ ದಾಖಲಾತಿ ಪ್ರಕ್ರಿಯೆ. ರಕ್ಷಣಾ ಖರೀದಿ ಪರಿಷ್ಕೃತ ನೀತಿ ಬಿಡುಗಡೆ, ಗುತ್ತಿಗೆ ಆಧಾರದಲ್ಲಿ ಮಿಲಿಟರಿ ಸಾಧನ, ಸಲಕರಣೆ ಪಡೆಯಲು ಅವಕಾಶ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಗುಣಮುಖ ಪ್ರಮಾಣ 82.6ಕ್ಕೆ ಏರಿಕೆ, 50.83 ಲಕ್ಷಕ್ಕೂ ಅಧಿಕ ಸೋಂಕಿತರು ಚೇತರಿಕೆ, 96,200 ಸಾವು. ವರ್ಷಾಂತ್ಯಕ್ಕೆ ಅಸ್ಥಿಮಜ್ಜೆ ಚಿಕಿತ್ಸೆ ಪ್ರಾರಂಭ, ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಘಟಕ, ದುಬಾರಿ ಚಿಕಿತ್ಸೆ ಬಿಪಿಎಲ್ ಕುಟುಂಬಗಳಿಗೆ ಉಚಿತ. ಗಡಿ ರಕ್ಷಣೆಗೆ ಕ್ಷಿಪಣಿಗಳು ಸಿದ್ಧ, ಲಡಾಖ್ನಲ್ಲಿ ಬ್ರಹ್ಮೋಸ್, ನಿರ್ಭಯ್, ಆಕಾಶ್ ಕ್ಷಿಪಣಿಗಳ ನಿಯೋಜನೆ. ಸಾಹಿತಿ GS ಆಮೂರ ಇನ್ನಿಲ್ಲ. ಫ್ರೆಂಚ್ ಓಪನ್ ಟೆನಿಸ್, ಡೊಮಿನಿಕ್ ಶುಭಾರಂಭ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಮಾಮಿ ಗಂಗಾ ಅಭಿಯಾನದಡಿ ಉತ್ತರಾಖಂಡ್ನಲ್ಲಿ 6 ಬೃಹತ್ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚಾಲನೆ. ಸದ್ಯಕ್ಕೆ ಶಾಲಾ ಕಾಲೇಜು ಪುನರಾರಂಭಿಸುವ ಆಲೋಚನೆ ಸರ್ಕಾರದ ಮುಂದಿಲ್ಲ, ಶಾಸಕರು, ಸಂಸದರು, ಶಿಕ್ಷಣ ತಜ್ಞರಿಂದ ಅಭಿಪ್ರಾಯ ಸಂಗ್ರಹ. ಎಸ್ ಸುರೇಶ್ ಕುಮಾರ್. ದೇಶದಲ್ಲಿ ಕೊರೋನಾ ಚೇತರಿಕೆ ಪ್ರಮಾಣ 83.01ಕ್ಕೆ ಏರಿಕೆ, ಈವರೆಗೆ 7.31 ಕೋಟಿಗೂ ಅಧಿಕ ಮಾದರಿ ಪರೀಕ್ಷೆ. ICMR.
ದೇಶಾದ್ಯಂತ ಶೇಕಡ 25ರಷ್ಟು ಭತ್ತ ಖರೀದಿ ಕೇಂದ್ರಗಳು ಹೆಚ್ಚಳ. ರಾಜ್ಯದಲ್ಲಿ 106 ಕೇಂದ್ರಗಳಲ್ಲಿ 1.62 ಲಕ್ಷ ಮೆಟ್ರಿಕ್ ಟನ್ ಸಂಗ್ರಹಣೆ ಗುರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.